ಆರ್ಮಿಯಲ್ಲಿ ಕೆಲಸ ಮಾಡಿದಂಥವರು ರಾಜಕೀಯಕ್ಕೆ ಸೇರುವುದು ಎಷ್ಟು ಒಳ್ಳೆಯದು? ನಾನು ಸೇರಬೇಕು ಅಂತ ಹೇಳೋದು. ಯಾಕಂದರೆ ಈಗ ಈ ಕಾನ್ಸ್ಟಿಟ್ಯೂಷನ್ಸಿ ಇದರಲ್ಲಿ ರಿಸರ್ವೇಷನ್ಸ್ ಇರ್ತದೆ, SC STಗಳಿಗೆ ಅದು, ಅಥವಾ ಲೇಡೀಸು ಕಾನ್ಸ್ಟಿಟ್ಯೂನ್ಸಿ ಆ ಥರ ಇರುವ ಹಾಗೆ ಎಕ್ಸರ್ವಿಸ್ಮೆನ್ ಸೀಟುಗಳು ಇರಬೇಕು ಅಂತ ನಾನು ಹೇಳಿದೆ. ನಾನು ಹೇಳಿ ಕಾರಣ ಇದೆ ಅದು. ಯಾಕಂತ ಹೇಳಿದರೆ ಈ ಥರ ನಮ್ಮ ಎಕ್ಸರ್ವಿಸ್ಮೆನ್ಗಳನ್ನು ನಾವು ಈ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ತಗೊಂಡೋದ್ರೆ, ರಾಜಕೀಯಕ್ಕೂ ತಗೊಂಡೋದ್ರೆ ರಾಜಕೀಯ ಶುದ್ಧ ಆಗ್ತದೆ. ಯಾಕಂದರೆ ನಮ್ಮಲ್ಲಿ 100% ಅಂತ ಹೇಳದಿದ್ದರೂ ಒಂದು 90% ಖಂಡಿತವಾಗಿ ಆನೆಸ್ಟ್ ಪೀಪಲ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇರ್ತದೆ, ಇಂಟಿಗ್ರಿಟಿ ಇರ್ತದೆ, ಮತ್ತು ದೇಶಭಕ್ತಿ ಇರ್ತದೆ. ಇದು ಇಷ್ಟಿದ್ದಾಗ ತನ್ನಿಂತಾನೇ ಈ ಅಡ್ಮಿನಿಸ್ಟ್ರೇಷನ್ನು ಕರಪ್ಷನ್ ಫ್ರೀ ಆಗ್ತದೆ. ಸೊ ಈ ಕರಪ್ಷನ್ ನಿಲ್ಲಬೇಕು ಅಂತ ಆದರೆ ಇದು ಇರಲೇಬೇಕು. ಮತ್ತು ಇನ್ನೊಂದು ಇದರಲ್ಲಿ ನಾನು ಆ್ಯಡ್ ಮಾಡುವಂಥ ಇದೇ ಇದರಲ್ಲಿ ಏನಂತ ಹೇಳಿದ್ರೆ, ರಾಜಕೀಯಕ್ಕೆ ಇಲೆಕ್ಷನ್ಗೆ ನಿಲ್ಲುವವರು, ರಾಜಕೀಯದಲ್ಲಿ ಓಟಿಗೆ ನಿಲ್ಲುವವರು ಮತ್ತು ಗೌರ್ಮೆಂಟ್ ಜಾಬಿಗೆ ಸೇರುವವರು ಕಂಪಲ್ಸರಿ 5 ವರ್ಷದ ಟ್ರೈನಿಂಗ್, ಮಿಲಿಟ್ರಿ ಟ್ರೈನಿಂಗ್ ಆಗಿರಬೇಕು ಅಂತ ನಮ್ಮ ದೇಶದಲ್ಲಿ ಕಾನೂನು ಮಾಡಿತು ಅಂತ ಆದರೆ ನಮ್ಮ ದೇಶದ ಅಡ್ಮಿನಿಸ್ಟ್ರೇಷನು ಬಹಳ ಕ್ಲೀನ್ ಆಗ್ತದೆ. ಕರಪ್ಷನ್ ಖಂಡಿತವಾಗಿ ನಿಲ್ತದೆ. ಇದು ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳುವಂಥ ಮಾತಿದು. ಯಾಕಂದರೆ ಎಲ್ಲಿ 5 ವರ್ಷದ ಟ್ರೈನಿಂಗ್ ಕೊಟ್ಟರು ಎಲ್ಲರಿಗೂ ಅಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಅಂತ ಹೇಳಿ, ಗೌರ್ಮೆಂಟ್ ಜಾಬಿಗೆ. ಎಲ್ಲರೂ ಮಾಡಬೇಕಂತಲ್ಲ, ಗೌರ್ಮೆಂಟ್ ಜಾಬಿಗೆ ಮತ್ತು ಓಟಿಗೆ ನಿಲ್ಲುವವರು ಅವರು ಕಂಪಲ್ಸರಿ ಅದ್ರ ಕ್ವಾಲಿಫಿಕೇಷನ್ ಅದು 2 ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮದು ಅಡ್ಮಿಷನ್ ತನ್ನಿಂತಾನೇ ರಾಜಕೀಯ ಕ್ಲೀನ್ ಆಗ್ತದೆ ಮತ್ತು ಸರ್ಕಾರ ಕ್ಲೀನ್ ಆಗಿರ್ತದೆ. ನಾವು ಇಷ್ಟು ಕರಪ್ಷನ್ನು ನಾವು ಅವತ್ತು ನೋಡಿದಷ್ಟೆಲ್ಲ ಕರಪ್ಷನ್ ಖಂಡಿತವಾಗಿ ಇರೋದಿಲ್ಲ. ಈಗಲೇ ನಮಗೆ ಈ ಕರಪ್ಷನ್ ಫ್ರೀಯ ಡಿಫ್ರೆನ್ಸ್ ಗೊತ್ತಾಗ್ತಾ ಇರೋದು ಈಗ ಒಂದು 10 ವರ್ಷದಿಂದ. ಕರಪ್ಷನ್ ಇದ್ದದ್ದು ಹೇಗೆ ಅಂತ ನಮಗೆ ಗೊತ್ತಾದ ಈಗ ಈ 10 ವರ್ಷದ ಆಡಳಿತದಲ್ಲಿ ಕರಪ್ಷನ್ ಇಲ್ಲದೇ ಇರುವ ಅಡ್ಮಿನಿಸ್ಟ್ರೇಷನ್ ನೋಡಿದಾಗ ಅಯ್ಯೋ ಹೇಗಿರುವ ಆಡಳಿತ ಇತ್ತು ಮೊದಲು ಅಂತ ಹೇಳುವ ಒಂದು ಭಾವನೆ ಬರ್ತದಲ್ಲ. ಹಾಗೆ ಇದು ಬಂತು ಅಂತಾದರೆ ಇದು ಕಂಟಿನ್ಯೂಸ್ ಇರ್ತದೆ. ನಾವು ವಿಶ್ವದ ನಂಬರ್ 1 ಆಗೋದಕ್ಕೆ ಯಾವುದೇ ಇದಿಲ್ಲ. ಮತ್ತೆ ಆರ್ಮಿಯಲ್ಲಿ ಕೆಲಸ ಮಾಡಿದಂಥವರು ತುಂಬ ಜನ ಇದ್ದಾರೆ. ಈಗಲೇ ನೀವು ಯಾವುದೇ ಈಗ ನಿಮಗೆ ಇದು ಗೌರ್ಮೆಂಟ್ ಜಾಬಲ್ಲಿ ಇದಿತ್ತು, ರಿಸರ್ವೇಷನ್ ಇದೆ, ಇವಾಗ ಸ್ವಲ್ಪ ಕಡಿಮೆ ಇದೆ. ಬಟ್ ಇದ್ದಾಗ ಸೇರಿದವರು ನೀವು ನೋಡಿದರೆ ಯಾವುದೇ ಗೌರ್ಮೆಂಟ್ ಆಫೀಸ್ಗಳಲ್ಲಿ ನೀವು ನೋಡಿದರು ಅವರ ಸರ್ವಿಸ್ ಖಂಡಿತವಾಗಿಯೂ ಡೈರೆಕ್ಟ್ ಎಂಟ್ರಿ ಆದವರಿಗಿಂತ ಚೆನ್ನಾಗಿದೆ. ಅವ್ರದ್ದು ಪೀಪಲ್ ಫ್ರೆಂಡ್ಲಿ ಮತ್ತೊಂದು ಫಾಸ್ಟ್, ಜನರಿಗೆ ಸ್ಪಂದನೆ ಬಹಳ ಸ್ಪೀಡಲ್ಲಿ ಆಗ್ತದೆ.